ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗಂಡನಿಗೆ ಕೈ ಕೊಟ್ಲು, ಗಂಡನ ಸ್ನೇಹಿತನನ್ನ ಕೈ ಹಿಡಿದ್ಲು. ಅಣ್ಣ ಅಣ್ಣ ಅಂತ ಅನ್ಕೊಂಡೆ ಆತನ ಜೊತೆ ಎಸ್ಕೇಪ್ ಆದ್ಲು. ಅವನು ನನ್ನಣ್ಣ, ಅಣ್ಣನ ಸಮಾನ ಅಂತ ಹೇಳ್ತಾ ಇದ್ದವಳು ಈಗ ಗಂಡನನ್ನ ಬಿಟ್ಟು ಅಣ್ಣ ಅಂತ ಯಾರನ್ನ ಕರಿತಾ ಇದ್ಲು, ಅವನ ಜೊತೆಗೇನೆ ಎಸ್ಕೇಪ್ ಆಗಿದ್ದಾಳೆ. ಹೆಂಡತಿ ಬಿಟ್ಟು ಹೋದ್ಲು, ನನಗ್ ಮೋಸ ಆಗಿದೆ, ನ್ಯಾಯ ಕೊಡ್ಸಿ ಅಂತ ಪಾಪ ಜಿಮ್ ಟ್ರೈನರ್ ನಿತೇಶ್ ಅಂತ ನೋವನ್ನ ತೋಡ್ಕೊಂಡಿದ್ದಾರೆ. ಹೆಂಡತಿಯನ್ನ ಪ್ರೀತಿಯ ನೆಪದಲ್ಲಿ ಕರೆದೊಯ್ದಂತ ಆರೋಪ ಇದೆ. ಪ್ರೀತಿಸಿ ಮನೆಯವರ ಒಪ್ಪಿಗೆ ಪಡೆದು ಮದುವೆ ಆಗಿದ್ರು ಇವರು. ಜಿಮ್ ಟ್ರೈನರ್ ನಿತೇಶ್ ಮತ್ತು ರಂಜಿತಾ ದಂಪತಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಪರಿಚಯ ಆಗಿತ್ತು, ಸ್ನೇಹಿತರಾಗಿದ್ರು ನಿತೇಶ್ ಮತ್ತೆ ನವೀನ್. ರಂಜಿತಾಳನ್ನ ಮದುವೆ ಆದ ಬಳಿಕ ನವೀನ್ ಮನೆಯಲ್ಲಿ ಬಾಡಿಗೆಗೆ ವಾಸ ಇದ್ರಂತೆ ನಿತೇಶ್ ಮತ್ತೆ ರಂಜಿತಾ. ಈ ವೇಳೆ ರಂಜಿತಾರಿಂದ ಕದ್ದು ಮುಚ್ಚಿ ಕರೆ ಮಾಡೋದು, ಹುಡುಗಿ ಹೆಸರಲ್ಲಿ ನವೀನ್ ನಂಬರ್ ಸೇವ್ ಮಾಡ್ಕೊಂಡಿದ್ದಂತೆ. ನವೀನ್ ನಂಬರ್ ಅನ್ನ ಈಕೆ ಹುಡುಗಿ ಹೆಸರಲ್ಲಿ ಸೇವ್ ಮಾಡ್ಕೊಂಡಿದ್ದಂತೆ. ಈ ಬಗ್ಗೆ ಹಲವು ಬಾರಿ ಬುದ್ಧಿ ಮಾತನ್ನು ಕೂಡ ಗಂಡ ಹೇಳಿದ್ದ, ಬಟ್ ಕೇಳಿಲ್ಲ ಈಕೆ. ನವೀನ್ ಮನೆಯಿಂದ ಬನಶಂಕರಿಯ ಬೇರೊಂದು ಮನೆಗೆ ಬಾಡಿಗೆ ಮನೆಗೆ ಶಿಫ್ಟ್ ಆಗಿದ್ರಂತೆ. ನವೀನ್ ಜೊತೆ ಚಾಟಿಂಗ್ ಮಾಡ್ಕೊಂಡು ಹಾಗೇ ಮುಂದುವರ್ಸಿದ್ಲು. ಅಣ್ಣ ಅಣ್ಣ ಅಂತ ಹೆಸರಿಗೆ ಹೇಳ್ತಾ ಇದ್ಲು, ಬಟ್ ಸಂಬಂಧ ಬೇರೆನೆ ಇತ್ತು. ರಂಜಿತಾ ಈ ವೇಳೆ ಪದೇ ಪದೇ ಎಚ್ಚರಿಕೆಯನ್ನು ಕೂಡ ಫೇಸ್ ಮಾಡಿದ್ಲು ಗಂಡನಿಂದ. ಈಗ ಸದ್ಯ ನಿತೇಶ್ ಪಾಪ ನೋವನ್ನ ತೋಡ್ಕೊಂಡಿದ್ದಾರೆ. ಇಬ್ರು ಕೂಡ ಅಣ್ಣ ತಂಗಿ ತರ ಇದ್ರು ಅನ್ಕೊಂಡಿದ್ದೆ, ಬಟ್ ಈಗ ಇಬ್ರು ಮಧ್ಯೆ ಕುಚ್ ಕಹಾನಿ ಇದೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ರಂಜಿತಾ ಹೊಟ್ಟೆ ನೋವು ಅಂತ ಅರ್ಧ ದಿನ ರಜೆ ಪಡೆದು ಎಸ್ಕೇಪ್ ಆಗಿದ್ದಾಳಂತೆ. ಪ್ರಿಯಕರನ ಜೊತೆಗೆ ಸೇರಿ ಗಂಡನ್ನ ಮನೆ ಬಿಟ್ಟು ತೆರಳಿದ್ದಾಳೆ ಅನ್ನುವಂತ ಆರೋಪ. ಸದ್ಯ ಈ ಸಂಬಂಧ ಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮಿಸ್ಸಿಂಗ್ ಆಗಿರುವ ಹೆಂಡತಿ ನಾಪತ್ತೆ ಆಗಿಲ್ಲ, ಅವನೇ ಕರ್ಕೊಂಡು ಹೋಗಿದ್ದಾನೆ ಅನ್ನೋದು ಗಂಡನ ಆರೋಪ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಅಜಯ್ ಕುಮಾರ್. ಅಜಯ್, ಈ ಪ್ರಕರಣವನ್ನ ನೋಡ್ತಾ ಇದ್ರೆ ಎಂಥವ್ರಿಗೂ ಗೊತ್ತಾಗುತ್ತೆ ಆಕೆ ಮೋಸ ಮಾಡಿದ್ದಾಳೆ ಅನ್ನೋದು. ಬಟ್ ಈಗ ಕಂಪ್ಲೇಂಟ್ ನಲ್ಲಿ ಏನು ಉಲ್ಲೇಖ ಆಗಿದೆ, ಆಕೆ ಮನೆ ಬಿಟ್ಟು ಹೋಗಿ ಎಷ್ಟು ದಿನ ಆಯ್ತು, ನಿತೇಶ್ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತಾರೆ? ಖಂಡಿತವಾಗ್ಲೂ ಸೌಖ್ಯ, ಈಗಾಗ್ಲೇ ಏನು ಪ್ರೀತಿಸ್ತಾ ಇದ್ದಂತ ಜೋಡಿ ಒಂದು ಮದ್ವೆ ಕೂಡ ಆಗಿರ್ತಾರೆ. ಮದ್ವೆ ಆದ ನಂತರದಲ್ಲಿ ಕೂಡ ಒಂದು ಬಾಡಿಗೆ ಮನೇಲಿ ಕೂಡ ವಾಸ ಇರ್ತಾರೆ. ಆ ಬಾಡಿಗೆ ಮನೆಯಲ್ಲಿ ವಾಸ ಇರುವಂತ ಸಂದರ್ಭದಲ್ಲಿ ಕೂಡ ಅಲ್ಲಿ ಈ ರಂಜಿತಾಗೆ ನವೀನ್ ಅಂತ ಹೇಳಿ ಓರ್ವ ವ್ಯಕ್ತಿ ಕೂಡ ಪರಿಚಯ ಆಗಿರ್ತಾನೆ. ಅವರಿಬ್ರು ಕೂಡ ಸಾಕಷ್ಟು ಒಂದ್ ರೀತಿ ಕ್ಲೋಸ್ ಆಗು ಕೂಡ ನಡ್ಕೊಂಡಿರ್ತಾರೆ. ಸೊ ಹೀಗಾಗಿ ಆ ಒಂದು ವಿಚಾರ ಈತನಿಗೂ ಕೂಡ ಗೊತ್ತಾಗಿರುತ್ತೆ ಪತಿಗೆ. ಸೊ ಹೀಗಾಗಿ ಅವರು ಕೂಡ ಬೇರೆ ಮನೆಗೂ ಕೂಡ ಶಿಫ್ಟ್ ಆಗಿರ್ತಾರೆ. ಆದ್ರೆ ಈಗ ಅಂದ್ರೆ ನಿನ್ನೆ ಎಲ್ಲ ಮೊನ್ನೆ ಅಷ್ಟೊತ್ತಿಗಷ್ಟೇ ಏನು ಆಕೆ ಕೂಡ ಕೆಲ್ಸಕ್ಕೆ ಅಂತ ಹೇಳಿ ಹೋಗಿರ್ತಾಳೆ. ಕೆಲ್ಸಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿಂದನೇ ಆಕೆ ಎಸ್ಕೇಪ್ ಆಗಿದ್ದಾಳೆ ಅಂತಾನು ಕೂಡ ಈಗಾಗ್ಲೇ ಅವರ ಗಂಡ ಕೂಡ ಹೋಗಿ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾನೆ. ಅದೇ ಇಲ್ಲಿ ಕಂಪ್ಲೇಂಟ್ ಅಲ್ಲಿ ಯಾರ ಹೆಸರನ್ನು ಕೂಡ ಅವರು ಮೆನ್ಷನ್ ಮಾಡಿದ್ರೆ ಕೇವಲ ಒಂದು ಮಿಸ್ಸಿಂಗ್ ಕೇಸ್ ಅಂತಾನು ಕೂಡ ಈಗಾಗ್ಲೇ ಈ ಒಂದು ಪ್ರಕರಣವನ್ನು ಕೂಡ ಈಗಾಗ್ಲೇ ತಗೊಂಡಿರುವಂತದ್ದು. ಸೊ ಈಗ ಮುಂದಿನ ದಿನಗಳಲ್ಲಿ ಆಕೆ ನಿಜಕ್ಕೂ ಕೂಡ ಆತನ ಜೊತೆ ಹೋಗಿದ್ದಾಳ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯಲ್ಲಿ ಹೇಳ್ಬೇಕಾಗತ್ತೆ. ಆದ್ರೆ ಇಲ್ಲಿ ಏನು ನಿತೇಶ್ ಏನಿದ್ದಾನೆ ಗಂಡ, ಆತ ಕೂಡ ಆರೋಪ ಮಾಡ್ತಾ ಇರುವಂತದ್ದು ಇವರಿಬ್ರು ಕೂಡ ಸಾಕಷ್ಟು ಬಾರಿ ಕ್ಲೋಸ್ ಆಗಿರ್ತಾ ಇದ್ರು. ಕಾಲ್ಸ್ ಅಲ್ಲಿ ಮೆಸೇಜಸ್ ಅಲ್ಲಿ ಕೂಡ ನನ್ ಜೊತೆ ಕೂಡ ಏನೋ ಸಿಗಾಕೊಂಡಿದ್ರು. ಸೊ ಹೀಗಾಗಿ ನಾನು ಆಗ್ಲೂ ಕೂಡ ವಾರ್ನ್ ಮಾಡಿ ಆ ನಂತರ ಬೇರೆ ಮನೆ ಕೂಡ ಕರ್ಕೊಂಡು ಹೋಗಿದ್ದೆ. ಈಗ ಅವಳು ನನಗೆ ಮೋಸ ಮಾಡಿ ಬೇರೆ ಕಡೆಗೆ ಓಡೋಗಿದ್ದಾಳೆ ಅನ್ನೋ ಒಂದು ಆರೋಪ ಕೂಡ ಈತ ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಪೊಲೀಸರು ಕೂಡ ಈಗಾಗಲೇ ತನಿಖೆಗೆ ಮುಂದಾಗಿರುವಂತದ್ದು. ಆತನನ್ನು ಕೂಡ ಕರೆಸಿ ಈಗಾಗಲೇ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಆಕೆಯ ಸಿಡಿಆರ್ ಅನ್ನು ಕೂಡ ಚೆಕ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಸೌಖ್ಯ, ಥ್ಯಾಂಕ್ ಯು ಅಜಯ್ ಮಾಹಿತಿಗೆ.